ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 8ನೇ ಅಧ್ಯಾಯ 26ನೇ ವಾಕ್ಯ. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದ್ದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂಥ ಗೋಳಾಟಗಳಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ಈ ವಾಕ್ಯದಲ್ಲಿ ಪವಿತ್ರಾತ್ಮನು ನಮಗೆ ಹೇಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರಿತುಕೊಂಡಿದ್ದೇವೆ. ನಂಬಿಕೆ ಉಳ್ಳವರಾಗಿ ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಬಳಿಲಿ ಏನೇ ಬೇಡಿಕೊಂಡರೂ ಕೂಡ ಆತನು ಅದಕ್ಕೆ ಉತ್ತರವನ್ನು ಕೊಟ್ಟು ಅದ್ಭುತಗಳನ್ನು ಮಾಡಿ ಬಿಡುಗಡೆಗಳನ್ನು ಕೊಡುವಂಥ ದೇವರು. ಈ ರೀತಿಯಾಗಿ ನಾವು ಬೇಡಿಕೊಳ್ಳುವಂಥ ವಿಷಯಗಳಲ್ಲಿ ಖಂಡಿತವಾಗಿ ನಾವು ಉತ್ತರಗಳನ್ನು ಹೊಂದಿಯೇ ಹೊಂದುತ್ತೇವೆ. ಆದರೆ ಕೆಲವೊಂದು ವಿಷಯಗಳನ್ನು ನಾವು ಪ್ರಾರ್ಥನೆಯಲ್ಲಿ ಹೇಳುವುದಕ್ಕೆ ಆಗುವುದೇ ಇಲ್ಲ, ಅದನ್ನು ವಿವರಿಸುವುದಕ್ಕೆ ನಮ್ಮ ಮಾತುಗಳು ಸಾಕಾಗುವುದಿಲ್ಲ. ಕೆಲವೊಮ್ಮೆ ಪ್ರಾರ್ಥಿಸುವುದಕ್ಕಾಗದೆ ದುಃಖದಲ್ಲಿ ಕೂತಿರುತ್ತೇವೆ, ಕಣ್ಣೀರಿನಲ್ಲಿ ಕೂತಿರುತ್ತೇವೆ, ಬೇಸರದಲ್ಲಿ ಎಲ್ಲವೂ ಕೂಡ ಮುಗಿದು ಹೋಯಿತು ಎಂಬಂತ ನಿರಾಸೆಯಲ್ಲಿ ಜೀವಿತವು ಹಾದು ಹೋಗುವಾಗ ಅದನ್ನೆಲ್ಲ ಬಾಯಿ ತೆರೆದು ನಮ್ಮ ಪದಗಳ ಮೂಲಕವಾಗಿ ದೇವರ ಮುಂದೆ ವಿವರಿಸಿ ಪ್ರಾರ್ಥಿಸುವುದಕ್ಕೆ ಆಗದೆ ಹೋಗುತ್ತದೆ. ಅಂತಹ ಸಮಯಗಳಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯವನ್ನು ಮಾಡುತ್ತಾನೆ. ಅಂದ್ರೆ ಒಂದು ವಿಷಯದ ಬಗ್ಗೆ ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು, ಆ ವಿಷಯದಲ್ಲಿ ಯಾವ ರೀತಿಯಾಗಿ ನಾವು ದೇವರ ಮುಂದೆ ಬೇಡಬೇಕು ಎಂಬುದಾಗಿ ನಮಗೆ ತಿಳಿಯದೆ ನಮ್ಮಿಂದ ಆಗದೇ ಇರುವಂತಹ ಸಮಯಗಳಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವವನಾಗಿ ಮಾತಿಲ್ಲದೆ ಇರುವಂತಹ ನರಳಾಟಗಳಿಂದ ನಮಗೋಸ್ಕರ ದೇವರ ಬಳಿಯಲ್ಲಿ ಬೇಡಿಕೊಳ್ಳುತ್ತಾನೆ. ಅಂದ್ರೆ ನಾವು ವಿವರಿಸುವುದಕ್ಕಾಗದೇ ಇರುವಂತಹ ವಿಷಯಗಳನ್ನ ಆತನು ತನ್ನ ನರಳಾಟಗಳ ಮೂಲಕವಾಗಿ ತಂದೆಯ ಬಳಿಯಲ್ಲಿ ಬೇಡಿಕೊಳ್ಳುತ್ತಾನೆ. ನಾವು ಈ ಒಂದು ಕಾರ್ಯದಲ್ಲಿ ಈ ಒಂದು ವಿಷಯದಲ್ಲಿ ಯಾವ ರೀತಿ ಪ್ರಾರ್ಥಿಸಬೇಕು, ದೇವರೇ ಆಗಲಿ ಎಂಬುದಾಗಿ ಪ್ರಾರ್ಥಿಸುವುದಾ ಅಥವಾ ಆಗಬಾರದೆಂಬುದಾಗಿ ಪ್ರಾರ್ಥಿಸುವುದಾ, ದೇವರೇ ಅನುಗ್ರಹಿಸು ಎಂದು ಪ್ರಾರ್ಥಿಸುವುದಾ, ದೇವರೇ ತಡೆ ಮಾಡು ಎಂಬುದಾಗಿ ಪ್ರಾರ್ಥಿಸುವುದಾ, ಬರೀ ಗೊಂದಲವಾಗಿದೆಯಲ್ಲ ಎಂಬುದಾಗಿ ಅನೇಕ ಕಾರ್ಯಗಳ ಮಧ್ಯದಲ್ಲಿ ನಾವು ಸಿಲುಕಿರುವಂತಹ ಸಮಯದಲ್ಲಿ ಕೂಡ ಪವಿತ್ರಾತ್ಮ ನಮಗೆ ಸಹಾಯ ಮಾಡಿ ತಕ್ಕ ವಿಧಗಳಲ್ಲಿ ಪ್ರಾರ್ಥಿಸುವಂತೆ ನಮಗೋಸ್ಕರ ಆತನು ಭಿನ್ನಯಿಸುವವನಾಗಿದ್ದಾನೆ. ಆ ಪ್ರಾರ್ಥನೆಯಲ್ಲಿ ನಮ್ಮನ್ನ ವಿಶೇಷ ಆಲೋಚನೆಗಳನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ಆದ್ದರಿಂದ ಪವಿತ್ರಾತ್ಮ ಪ್ರೇರಿತರಾಗಿ ಯಾವಾಗಲೂ ಪ್ರಾರ್ಥಿಸಿ ಎಂಬುದಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಜೊತೆಗೆ ಯಾರಿರುತ್ತಾರೋ ಇಲ್ಲವೋ ಪವಿತ್ರಾತ್ಮ ನಿಮ್ಮ ಜೊತೆಗೆ ಇರುವಂತೆ ಆತನೊಟ್ಟಿಗೆ ಸೇರಿ ನೀವು ದೇವರ ಬಳಿಯಲ್ಲಿ ಪ್ರಾರ್ಥಿಸುವಂತೆ ನಿಮ್ಮನ್ನ ಸಮರ್ಪಿಸಿ ಆ ಒಂದು ಪ್ರಜ್ಞೆಯಿಂದ ನೀವು ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರ ವಿಶೇಷವಾದಂತಹ ಉತ್ತರಗಳನ್ನು ನೀವು ಪ್ರಾರ್ಥಿಸುವಂತಹ ವಿಷಯಗಳಲ್ಲಿ ನಿರೀಕ್ಷಿಸುವಂತಹ ವಿಷಯಗಳಲ್ಲಿ ನಿಶ್ಚಯವಾಗಿ ಹೊಂದಬಹುದಾಗಿದೆ. ಆದ್ದರಿಂದ ಪವಿತ್ರಾತ್ಮನು ನಮ್ಮ ಅಶಕ್ತಿಯಲ್ಲಿ ಕೂಡ ನಮಗೆ ಸಹಾಯ ಮಾಡಿ ನಮ್ಮ ಪ್ರಾರ್ಥನೆಗಳಿಗೆ ಶ್ರೇಷ್ಠವಾದಂಥ ಉತ್ತರಗಳು ಬರುವಂತೆ ಕಾರ್ಯಗಳನ್ನು ಮಾಡುವಂತ ವಿಶೇಷ ಸಹಾಯಕನು ಎಂಬುದನ್ನು ತಿಳಿದು ಪ್ರಾರ್ಥನೆಯಲ್ಲಿ ಆತನ ಸಹಾಯವನ್ನು ಅಪೇಕ್ಷಿಸಿ ತಂದೆಯ ಬಳಿಯಿಂದ ವಿಶೇಷವಾದಂಥ ಆಶೀರ್ವಾದಗಳನ್ನು ಮೇಲುಗಳನ್ನು ಪೂರ್ಣವಾಗಿ ಹೊಂದತಕ್ಕಂತೆ ಸಮರ್ಪಣೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಾವು ಅಶಕ್ತರಾಗಿರುವಾಗ ಹೇಗೆ ಪ್ರಾರ್ಥನೆ ಮಾಡುವುದೆಂಬುದಾಗಿ ತಿಳಿಯದೆ ಇರುವಾಗ ಕೂಡ ಪವಿತ್ರಾತ್ಮ ನಮಗೆ ಸಹಾಯ ಮಾಡುವವನಾಗಿ ಮಾತಿಲ್ಲದ ತನ್ನ ನರಳಾಟಗಳಿಂದ ದೇವರ ಬಳಿಯಲ್ಲಿ ನಮಗೋಸ್ಕರ ಬೇಡುವವನಾಗಿದ್ದ ನಮಗೆ ಸಹಾಯ ಮಾಡಿ ಪ್ರಾರ್ಥನೆಗಳಿಗೆ ಉತ್ತರಗಳನ್ನು ಹೊಂದುವಂತೆ ನಮ್ಮನ್ನು ಆಧರಿಸುವಂತ ಆತ್ಮನ ಪ್ರೀತಿಗಾಗಿ ನಡೆಸುವಿಕೆಗಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು. ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅವರು ಯಾವ ವಿಷಯದಲ್ಲಿ ಸಿಲುಕಿದ್ದಾರೋ, ಯಾವ ವಿಷಯದಲ್ಲಿ ನಿರಾಸೆಯಲ್ಲಿಯೂ ದುಃಖದಲ್ಲಿಯೂ ವೇದನೆಯಲ್ಲಿಯೂ ಇದ್ದಾರೋ ಆ ವಿಷಯದಲ್ಲಿ ನೀವು ಬಿಡುಗಡೆಯನ್ನು ಕೊಡುವಂತೆ ನಿನ್ನ ಕರಗಳನ್ನು ಚಲಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ, ಪವಿತ್ರಾತ್ಮನ ಸಹಾಯ ಅವರಿಗೆ ಉಂಟಾಗಲಿ. ಪ್ರಾರ್ಥಿಸಬೇಕಂತ ವಿಧಗಳನ್ನು ತಿಳಿಸು ಕರ್ತನೆ, ನಿನ್ನನ್ನು ನಿರೀಕ್ಷಿಸಬೇಕಂತ ವಿಧಗಳನ್ನು ತಿಳಿಸು ಕರ್ತನೆ. ಮಾರ್ಗಗಳನ್ನು ಮಾಡಿಕೊಡು, ವಿಶೇಷ ಅದ್ಭುತಗಳನ್ನು ಕಂಡು ಪ್ರತಿಯೊಬ್ಬೊಬ್ಬರು ಕೂಡ ನಿನ್ನಲ್ಲಿ ಸಂತೋಷಿಸುವಂತೆ, ನಿನಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಜೀವಿತಗಳನ್ನು ಬದಲಾಯಿಸು. ನಿನ್ನ ಅರ್ಥಗೆ ಮಾಡುವಂತೆ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.